ಅವರು ರೈಟಾ ಲೆಫ್ಟಾ? ಆದಿ ದ್ರಾವಿಡ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ಆದಿ ಆಂಧ್ರ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ಗೊತ್ತಾಗಬೇಕಲ್ವೇನಪ್ಪ? ಗೊತ್ತಾಗದೆ ಎಂಪೆರಿಕಲ್ ಡಾಟಾ ಹೆಂಗ್ ಸಿಗುತ್ತೆ? ನೀವೆಷ್ಟು ಜನ ಇದ್ದೀರಿ, ಅವರೆಷ್ಟು ಜನ ಇದ್ದೀರಿ ಅಂತ ಗೊತ್ತಾಗೋದು? ಇಬ್ರು ಕರ್ಕೊಂಡ್ಬಿಟ್ರೆ. ಅದಕ್ಕೆ ನಾನು ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿ 2 ತಿಂಗಳೊಳಗಡೆ ವರದಿ ಕೊಡಪ್ಪ ಅಂತ ಹೇಳಿದ್ದೀನಿ. ಸರ್ವೆ ಮಾಡ್ತಾ ಇದ್ದಾರೆ. ಈಗ ಇನ್ಯಾವನು ಬೋವಿ ಜನಾಂಗದವನು ಯಾರೇ ನೀನೆ ಸೀತಾರಾಮ ಇವನು ಬಂದು ಹೇಳ್ತಾ ಇದ್ದ, ಸರ್ ನಮಗೆ ಎಸ್ ಟಿಗೆ ಸೇರಿಸ್ಬಿಡ್ತಾ ಇದ್ದಾರೆ. ನಿಮ್ಮನ್ನೇ ಎಸ್ ಟಿಗೆ ಸೇರ್ಸಕ್ಕೆ ಸಾಧ್ಯನೇ ಇಲ್ಲ. ಒಂದು ನೀವು ಯಾವ ಕಾರ್ಡ್ನೆಲ್ಲ ಇರಲಿ, ಈಗ 3 ಹಂತದಲ್ಲಿ ನಿಮಗೆ ಸರ್ವೆ ಮಾಡ್ತಾ ಇದ್ದಾರೆ. ಒಂದು ಮನೆಗೆ ಹೋಗಿ ಬಂದು ಸರ್ವೆ ಮಾಡೋದು. 65,000 ಜನ ಮೇಸ್ಟ್ರಿಗಳನ್ನ ನೇಮಕ ಮಾಡಿದ್ದೀನಿ. ಮನೆಗೆ ಬಂದು ಕೇಳ್ತಾರೆ. ಅದು ಒಂದನೇ ಹಂತ. 2ನೇ ಹಂತ ಶಿಬಿರ ಏರ್ಪಾಡು ಮಾಡ್ತಾರೆ. ಆ ಶಿಬಿರದಲ್ಲಾರು ಬಂದು ಹೇಳ್ಬೋದು. 3ನೇ ಹಂತ ಆನ್ಲೈನ್ ಮೂಲಕ ಮಾಡೋದು. ಸಪೋಸ್ ನೀವು ಮನೇಲಿರಲ್ಲ ಅಂತ ಇಟ್ಕೊಳ್ಳ, ಊರ್ಲಿರಲ್ಲ, ಎಲ್ಲ ಹೊರಟೋಗಿರ್ತೀರಿ ನೀವು ಕೆಲಸಕ್ಕೆ, ಆನ್ಲೈನ್ ಮೂಲಕ ನಿಮ್ಮ ಜಾತಿ ಹೇಳ್ಬೋದು. ಗೊತ್ತಾಯ್ತೇನೆಯ? ಕನ್ಫ್ಯೂಷನ್ ಎಲ್ಲಿದೆ? ಯಾವ ಎಲ್ಲಾರ ರೇಷನ್ ಕಾರ್ಡ್ ನಡ್ಕೊ ಬರ್ಕೊಳ್ಳಲ್ಲ. ನೀನು ಹೇಳಿದ ಮೇಲೆ ಬರ್ಕೊಳ್ಳೋದು. ಮನೆಗೆ ಬಂದು ಕೇಳ್ತಾರೆ ನೀನು ಯಾವ ಜಾತಿ ಅವನು ಅಂತ. ನೀನು ಬೋವಿ ಅಂತ ಹೇಳಿದ್ರೆ ಬೋವಿ ಮುಗೀತು ಅಲ್ಲಿಗೆ. ಅವನು ಎಡ ಅಂತಂದ್ರೆ ಎಡ, ರೈಟ್ ಅಂದ್ರೆ ಬಲ, ಲಂಬಾಣಿ ಅಂದ್ರೆ ಲಂಬಾಣಿ, ಕೊರ್ಚ ಅಂದ್ರೆ ಕೊರ್ಚ, ಕೊರ್ಮ ಅಂದ್ರೆ ಕೊರ್ಮ. ದೇರ್ ಇಟ್ಸ್ ದಿ ಮ್ಯಾಟರ್. ಕನ್ಫ್ಯೂಷನೇ ಇಲ್ವಲ್ಲಪ್ಪ, ಕನ್ಫ್ಯೂಷನೇ ಇಲ್ಲ. ಇದಕ್ಕೆ ಒಂದು ಸರ್ವೆ ಮಾಡಿಸ್ತಾ ಇದ್ದೇವೆ. ಒಳ ಮೀಸಲಾತಿ ಆಗ್ಬೇಕಲ್ಲ.